ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಭಾರತದ ವಿದೇಶಾಂಗ ನೀತಿ ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದಲ್ಲೇನೆ ಭಾರತದ ವಿದೇಶಾಂಗ ನೀತಿ ಹೇಗಿರಬೇಕು ಅನ್ನುವ ಚರ್ಚೆ ನಡೀತಾ ಇತ್ತು. ಅಂದಿನ ನಾಯಕರಲ್ಲಿ ಸ್ಪಷ್ಟತೆ ಇತ್ತು. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಎಲ್ಲ ಕೂಡ ಸುದೀರ್ಘ ಚರ್ಚೆಯ ನಂತರ ಒಂದು ತೀರ್ಮಾನಕ್ಕೆ ಬಂದಿದ್ರು. ಅದು ಅಂತಂದ್ರೆ ವಿಶ್ವದ ಎರಡು ಪ್ರಬಲ ಗುಂಪುಗಳೇನಿದೆ ಅಲ್ಲಿ ಯಾರ ಜೊತೆಗೂ ನಾವು ಗುರುತಿಸಿಕೊಳ್ಳಕೂಡದು ಅಂತ. ಇದು ಜವಾಹರ್ಲಾಲ್ ನೆಹರು ಅವರ ಮಹತ್ವಾಕಾಂಕ್ಷೆಯಾಗಿತ್ತು. ಆ ಕಾರಣಕ್ಕೆ ಅಲಿಪ್ತ ನೀತಿ ಈ ದೇಶದಲ್ಲಿ ಜಾರಿ ಬಂದದ್ದು. ಭಾರತ, ಈಜಿಪ್ಟ್ ಅಂದಿನ ಪ್ರಧಾನಿಗಳೆಲ್ಲ ಸೇರಿ ಅಲಿಪ್ತ ನೀತಿಯನ್ನ ಜಾರಿಗೆ ತರೋಕೆ ಯತ್ನಿಸಿದ್ರು. ವಿಶ್ವದ ಸುಮಾರು 100 ದೇಶಗಳು ಈ ಅಲಿಪ್ತ ಕೂಟದಲ್ಲಿದ್ದವು. ಜವಾಹರ್ಲಾಲ್ ನೆಹರು ಅವರು ಅನಕ್ಷರಸ್ಥರಾಗಿರಲಿಲ್ಲ. ಜವಾಹರ್ಲಾಲ್ ನೆಹರು ಅವರು ಚಹಾ ಮಾರಾಟ ಮಾಡಿ ಪ್ರಧಾನಿಯಾಗಿದ್ದೀನಿ ಅಂತ ಹೇಳಲೇ ಇಲ್ಲ. ಜವಾಹರ್ಲಾಲ್ ನೆಹರು ಅವರು ದಿನಕ್ಕೆ 10 ಬಾರಿ ಬಟ್ಟೆಯನ್ನ ಬದಲಿಸಿ ಛದ್ಮವೇಷ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿರಲಿಲ್ಲ. ಜವಾಹರ್ಲಾಲ್ ನೆಹರು ಅವರಿಗೆ ಸುದೀರ್ಘವಾದ ಒಂದು ಆಲೋಚನಾ ವಿಧಾನ ಇತ್ತು. ಅವರು ಚುನಾವಣಾ ಭಾಷಣಕ್ಕಾಗಿಯೇ ಬದುಕ್ತಾ ಇರಲಿಲ್ಲ. ಅವರಲ್ಲಿ ಸ್ಪಷ್ಟತೆ ಇತ್ತು, ಯಾಕೆ ನಾವು ಅಲಿಪ್ತ ನೀತಿಯನ್ನ ಅನುಸರಿಸಬೇಕು. ಈ ಎರಡು ಬೃಹತ್ ಶಕ್ತಿಗಳ ನಾವು ಆಟದ ಅಂಗಳ ಆಗ್ಬಹುದು. ಅವರಿಗೆ ಬೇಕಾದಾಗ ಸ್ನೇಹ ಮಾಡ್ತಾ, ಬೇಡ ಅಂದಾಗ ಹೊರತಳ್ತಾ ನಮ್ಮನ್ನ ಫುಟ್ಬಾಲ್ನಂತೆ ಬಳಸಿಕೊಳ್ಳಕೂಡುದು ಅನ್ನುವುದು ಜವಾಹರ್ಲಾಲ್ ನೆಹರು ಅವರಿಗೆ ಗೊತ್ತಿತ್ತು. ದೇಶ ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ಒಂದು ಗುಂಡು ಪಿನ್ ಕೂಡ ಭಾರತದಲ್ಲಿ ತಯಾರಾಗ್ತಿರ್ಲಿಲ್ಲ. ಏನೂ ಇರಲಿಲ್ಲ. ಖಜಾನೆ ಖಾಲಿಯಾಗಿತ್ತು. ಇರಲೇ ಇಲ್ಲ, ದುಡ್ಡೇ ಇರಲಿಲ್ಲ. ಸೊ ಒಂದು ಅಂದಾಜಿನ ಪ್ರಕಾರ 30-40 ಕೋಟಿ ಖಜಾನೆಯಲ್ಲಿದ್ದಿದ್ರೆ ಹೆಚ್ಚು. ಬಡತನ ತಾಂಡವವಾಡ್ತಾ ಇತ್ತು. ಬ್ರಿಟಿಷರು ಎಲ್ಲವನ್ನ ಲೂಟಿ ಹೊಡೆದುಕೊಂಡು ಹೊರಟು ಇದ್ರು. ಹಸಿರು ಕ್ರಾಂತಿಯನ್ನು ಮಾಡಬೇಕಾಗಿತ್ತು. ಕೈಗಾರಿಕೆಗಳನ್ನು ಬೆಳೆಸಬೇಕಾಗಿತ್ತು. ಅದೆಲ್ಲದಕ್ಕೆ ಬುನಾದಿ ಹಾಕಿದವರು ಜವಾಹರ್ಲಾಲ್ ನೆಹರು ಅವರು. ನಾನೀಗ ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಜವಾಹರ್ಲಾಲ್ ನೆಹರು ಅವರ ವಿದೇಶಾಂಗ ನೀತಿ ಮತ್ತು ಇಂದಿನ ವಿದೇಶಾಂಗ ನೀತಿ. ನೆಹರು ಏನು ಬಯಸಿದ್ರು, ನಾವು ಬೃಹತ್ ಶಕ್ತಿಗಳ ಕಾಲ್ಚೆಂಡು ಫುಟ್ಬಾಲ್ ಹಾಕೂಡುದು ಅಂತ. ಇವತ್ತು ನಾವು ಹಾಗೆ ಆಗಿದ್ದೇವೆ. ಇವತ್ತು ನಮ್ಮ ಸ್ಥಿತಿ ಏನು? ವಿದೇಶಾಂಗ ನೀತಿ ಹೇಗೆ ಪತನಗೊಂಡಿದೆ, ಹೇಗೆ ನೆಲಕಚ್ಚಿದೆ, ಅದರತ್ತ ನೋಡೋಣ. ಅದಕ್ಕೆ ಕಾರಣಗಳನ್ನು ನೋಡೋಣ. ಇವತ್ತಿನ ವಿದೇಶಾಂಗ ನೀತಿಯಲ್ಲಿ ಒಂದು ಸ್ಪಷ್ಟತೆಯಾಗಲಿ, ಒಂದು ಸ್ಥಿರತೆಯಾಗಲಿ ಕಾಣ್ತಾ ಇಲ್ಲ. ಮನಸ್ಸಿಗೆ ಬಂದ ಹಾಗೆ ಆಯಾ ಸಮಯಕ್ಕೆ ತಕ್ಕಾಗಿ ನೀತಿಯನ್ನ ರೂಪಿಸುವ ಯಾವುದೇ ಜ್ಞಾನ ಇಲ್ಲದವರು ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ. ತಮ್ಮ ನೆನಪಿರಬಹುದು, ನಮ್ಮ ಪ್ರಧಾನಿಗಳು ಅಮೆರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಪಾಲ್ಗೊಂಡಿದ್ದು. ಇಸ್ ಬಾರ್ ಟ್ರಂಪ್ ಸರ್ಕಾರ ಅಂದ್ರು. ಆಗಲೇ ಭಾರತದ ಮಾನ ಮರ್ಯಾದೆ ಹರಾಜಾಗಿ ಹೋಗಿತ್ತು. ವಿಶ್ವದ ಯಾವುದೇ ದೇಶದ ಒಬ್ಬ ನೇತಾರ ಇನ್ನೊಂದು ದೇಶದ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಹಾಗೆ ಪಾಲ್ಗೊಂಡರೆ ಅದೇ ಒಂದು ರೀತಿಯಲ್ಲಿ ದೇಶ ವಿರೋಧಿ ಕೃತ್ಯ ಆಗಿರುತ್ತೆ. ಆದರೆ ಮೋದಿ ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಹೋಗಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಪಾಲ್ಗೊಂಡ್ರು, ಇಲ್ಲಿ ಕರೆದ್ರು, ಹೌಡು ಮೋದಿ ಅಂದ್ರೆ. ಇನ್ನು ಟ್ರಂಪ್ ಮತ್ತು ಮೋದಿ ಇಬ್ರು ಅವಳಿಗಳೇನೋ ಅನ್ನುವ ಹಾಗೆ ವಾತಾವರಣ ಸೃಷ್ಟಿಯಾಗೋಯ್ತು. ಅದೇ ರೀತಿ ಪ್ರಚಾರ ಬಂತು. ವಿಶ್ವಗುರು ಕಿಸೆಯಲ್ಲಿ ಅಮೆರಿಕ ಇದೆ, ಟ್ರಂಪ್ ವಿಶ್ವಗುರು ಹೇಳಿದಾಗ ಕೇಳ್ತಾರೆ ಅನ್ನುವುದೆಲ್ಲ ವಾತಾವರಣ ಸೃಷ್ಟಿಸಲಾಯಿತು. ಎಲ್ಲವೂ ನಡೆದು ಹೋಯ್ತು. ಆದರೆ 2ನೇ ಟರ್ಮಿಗೆ ಟ್ರಂಪ್ ಅಧಿಕಾರಕ್ಕೆ ಬರುವ ಹೊತ್ತಿಗೆ ಎಲ್ಲ ಬದಲಾಗಿ ಹೋಗಾಗಿತ್ತು. ಒಂದು ಎಕ್ಸ್ಟ್ರೀಮ್ ಆದ ಸ್ಥಿತಿ ವಿದೇಶಾಂಗ ನೀತಿಯನ್ನ ಅನುಸರಿಸಿದ್ದು ಮೋದಿ ಮತ್ತು ಜೈಶಂಕರ್ ಅವರು. ಅಮೆರಿಕಾದ
ಹತ್ರ ಹೋದಾಗ ಒಂದು ರೀತಿ ಅಮೇರಿಕಾದ ನಾವೇನೋ ಸ್ಲೇವ್ ಅನ್ನುವ ಹಾಗೆ ಬಿಹೇವ್ ಮಾಡ್ಬಿಟ್ರು. ಆ ಸಂದರ್ಭದಲ್ಲಿ ಚೀನಾವನ್ನ ದ್ವೇಷಿಸುವ ಒಂದು ಪರಂಪರೆ ಕೂಡ ಸ್ಟಾರ್ಟ್ ಆಯ್ತು ಅಮೆರಿಕದ ಹತ್ರ ಹೋದ ತಕ್ಷಣ. ಸೊ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಮೋದಿ ಏನ್ ಹೇಳ್ತಾ ಇದ್ರು ಚೀನಾದ ಬಗ್ಗೆ? ಒಂದ್ ನಿಮಿಷ ಆಲೋಚನೆ ಮಾಡಿ. ನಮ್ಮ ಗಣೇಶ, ಸಣ್ಣ ಕಣ್ಣಿನ ಗಣೇಶ ವಿದೇಶದಿಂದ ಬರ್ತಿದೆ, ಆ ದೇಶವನ್ನ, ಆ ಗಣೇಶನನ್ನ ತಿರಸ್ಕರಿಸಬೇಕು ಅಂತ ಕರೆ ನೀಡ್ತಾ ಇದ್ರು. ಸಣ್ಣ ಕಣ್ಣಿನ ಗಣೇಶ ಅಂತಂದ್ರೆ ಅದು ಬರ್ತಾ ಇದ್ದು ಚೀನಾದಿಂದ. ಈಗಲೂ ಹೊಟ್ಟೆ ಗಣೇಶನ ಸಂತಾನ ಮೂರ್ತಿಗಳು ಚೀನಾದಿಂದ ಬರ್ತವೆ. ಆ ರೀತಿ ಚೀನಾದ ಬಗ್ಗೆ ತೊಡಗಿದ್ರು. ನೀವು ಚೀನಾದ ಅಭಿವೃದ್ಧಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನೀವು ಕಮ್ಯುನಿಸ್ಟು, ನೀವು ನಕ್ಸಲ್ಲು, ನೀವು ಅಯೋಗ್ಯರು, ನೀವು ಚೀನಾವನ್ನ ವಿರೋಧ ಮಾಡಬೇಕು, ಚೀನಾವನ್ನ ಹತ್ತಿಕ್ಕಬೇಕು, ಚೀನಾ ನಮ್ಮ ಮುಂದೆ ಏನೂ ಅಲ್ಲ, ಚೀನಾ ಪಾಕಿಸ್ತಾನ ಎಲ್ಲ ಹೊಡೆದು ಮಲಗಿಸ್ಬಿಡ್ತೀವಿ, ಯಾಕೆಂದ್ರೆ ನಮ್ಮ ಪ್ರಧಾನಿಗೆ 56 ಇಂಚ್ ಎದೆ ಇದೆ. ಮೂರ್ಖರು, ಅಯೋಗ್ಯರು ಈ ಮಾತುಗಳನ್ನು ಹೇಳ್ತಾ ಬಂದರು. ಸೊ ಇಂತಹ ಹೇಳಿಕೆಗಳಿಂದ ಒಂದು ಭ್ರಮೆ ಸೃಷ್ಟಿಯಾಯಿತು. ಒಂದು ಭ್ರಮೆ ಸುಳ್ಳಿನಲ್ಲಿ ಸೃಷ್ಟಿಸಲಾದದ್ದು ಅದು. ಆ ಭ್ರಮೆ ಸೃಷ್ಟಿಯಾಗೋಯ್ತು. ಹೇಳ್ತಾ 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 ಬಂದ್ರು. ಆದ್ರೆ ಆದದ್ದೇನು ಬಹಳ ನಿರ್ಣಾಯಕವಾದ್ದೇನು ಗೊತ್ತಾ ನಿಮ್ಗೆ? ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ, ಸಂಘರ್ಷ. ಈ ಸಂಘರ್ಷ ಎಲ್ಲವನ್ನ ಬತ್ತಲೆಗೊಳಿಸ್ತು. ನಮ್ಮನ್ನ ಬತ್ತಲೆಗೊಳಿಸ್ತು, ಪಾಕಿಸ್ತಾನವನ್ನ ಬತ್ತಲೆಗೊಳಿಸ್ತು, ಅಮೆರಿಕಾವನ್ನ ಬತ್ತಲೆಗೊಳಿಸ್ತು, ಚೀನಾವನ್ನ ಬತ್ತಲೆಗೊಳಿಸ್ತು. ಎಲ್ಲರೂ ಬತ್ತಲೆ ಆದರು. ಯುದ್ಧ ಅಂದ್ರೆ ಹಾಗೇನೆ. ಯುದ್ಧ ಎಲ್ಲರನ್ನ ಬತ್ತಲೆಗೊಳಿಸ್ತಾ ಹೋಗುತ್ತೆ. ಯುದ್ಧದ ಅಪಾಯ ಅದೇ. ಯುದ್ಧ ದಟ್ ಯಾರು ಸ್ನೇಹಿತರು, ಯಾರು ಸ್ನೇಹಿತರಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ ಯುದ್ಧ ತೋರಿಸ್ಕೊಡ್ತಾ ಹೋಗುತ್ತೆ. ಈ ಯುದ್ಧದಲ್ಲಿ ಚೀನಾ ಸಂಪೂರ್ಣವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು, ಪಾಕಿಸ್ತಾನ ಈ ಯುದ್ಧದಲ್ಲಿ ಬಳಸಿದ 80% ಶಸ್ತ್ರಾಸ್ತ್ರಗಳು ಚೀನಾದಿಂದ ಬಂದ ಶಸ್ತ್ರಾಸ್ತ್ರಗಳಾಗಿದ್ದವು. ಅದರ ಜೊತೆಗೆ ಲೈವ್ ಆಗಿ ಇನ್ಫಾರ್ಮೇಶನ್ ಚೀನಾ ಪಾಕಿಸ್ತಾನಕ್ಕೆ ಕೊಡ್ತಾ ಇತ್ತು. ಪ್ರತಿಯೊಂದು ಇನ್ಫಾರ್ಮೇಶನ್, ಭಾರತದ ಸೈನ್ಯ ಎಲ್ಲಿ ಮೂವ್ ಆಗ್ತಾ ಇದೆ, ಏನು ಹೋಗ್ತಾ ಇದೆ, ಎಲ್ಲ ಸ್ಯಾಟಲೈಟ್ ಮೂಲಕ ಸಂಗ್ರಹಿಸ್ತಾ. ಹೇಗಾಯ್ತು, ಏನಾಯ್ತು, ಎಲ್ಲೋಯ್ತು, ಚೀನಾ ಮೂವ್ ಆಯ್ತಾ, ಎಲ್ಲ ಭಾರತ ಮೂವ್ ಆಯ್ತಾ, ಸೈನ್ಯ ಎಲ್ಲಿದ್ದಾರೆ, ಯಾವ್ಯಾವ, ಎವ್ರಿಥಿಂಗ್. ಇದರಿಂದಾಗಿ ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಬಹಳ ಸಹಾಯ ಆಯಿತು. ಇದಾದ್ಮೇಲೆ ಭಾರತದ ಸೇನಾ ವರಿಷ್ಠರು, ಮುಖ್ಯಸ್ಥರು ಒಂದು ಹೇಳಿಕೆಯನ್ನು ಕೊಟ್ಟರು. ಭಾರತ ಯುದ್ಧ ನಡೆಸಿದ್ದು ಕೇವಲ ಪಾಕಿಸ್ತಾನ ಜೊತೆಗಲ್ಲ, ಪಾಕಿಸ್ತಾನ ಜೊತೆಗೆ 2 ರಾಷ್ಟ್ರಗಳಿದ್ವು. ಅದರಲ್ಲಿ ಒಂದು ಚೀನಾ, ಇನ್ನೊಂದು ಟರ್ಕಿ ಅಂತ. ಆದರೆ ಇದರ ನಡುವೆ ಈ ಯುದ್ಧ ನಿಲ್ಲುವ ಸ್ಥಿತಿ ಬಂದಾಗ ಅಮೆರಿಕದ ಪಾತ್ರ ಏನಿತ್ತು ಇಲ್ಲ ಅನ್ನೋ ಬೇರೆ ಪ್ರಶ್ನೆ ಅಲ್ವಾ? ಸೊ ಅಮೆರಿಕದ ಪಾತ್ರವೇ ಇಲ್ಲ ಅಂತ ಹೇಳಿದ ಮೂಲಕ ಟ್ರಂಪ್ ಅವರ ಈಗೋವನ್ನ ಭಾರತ ಹರ್ಟ್ ಮಾಡಿತು. ಮೋದಿ ಮತ್ತು ಜೈಶಂಕರ್ ಅವರ ವಿಫಲ ವಿದೇಶಾಂಗ ನೀತಿ ಇದೆಯಲ್ಲ, ಅದು ಪ್ರಥಮ ಬಾರಿಗೆ ಕಾಣಿಸಿಕೊಂಡಿದ್ದಾವಾಗ. ಟ್ರಂಪ್ ಸುಮಾರು 30 ಬಾರಿ ಹೇಳಿದ್ರು, ನಾನು ಮಧ್ಯಸ್ಥಿಕೆ ವಹಿಸಿ ಈ ಯುದ್ಧವನ್ನು ತಪ್ಪಿಸಿದ್ದೇನೆ, ಟ್ರೇಡ್, ವ್ಯಾಪಾರದ ಬೆದರಿಕೆ ಹೊಟ್ಟದೆ ಅಂತಂದ್ರು. ಇವರು ಒಪ್ಪಲಿಲ್ಲ. ಆದರೆ ಟ್ರಂಪ್ ಮತ್ತೆ ವ್ಯಾಪಾರದ ಅಸ್ತ್ರವನ್ನು ಬಳಸತೊಡಗಿದ್ರು. ಅವರು ರಷ್ಯಾದಿಂದ ಭಾರತ ತೈಲ ಖರೀದಿಸುವುದನ್ನ ವಿರೋಧಿಸ್ತಾ 25% ಪ್ಲಸ್ 25% ಇಡೀ ಭಾರತ ಅಮೆರಿಕಕ್ಕೆ ಹೋಗುವಂತ ವಸ್ತುಗಳನ್ನ ಅತಿ ದುಬಾರಿ ಆಗುವಂತೆ ಮಾಡಿದ್ರು ಟ್ರಂಪ್. ಅದಷ್ಟಕ್ಕೆ ನಿಲ್ಲಿಲ್ಲ ಅವರು. ಇದ್ದಕ್ಕಿದ್ದಾಗ ಪಾಕಿಸ್ತಾನ ನನ್ನ ಆತ್ಮೀಯ ಸ್ನೇಹಿತ ಆದರು. ಅವರು ಹಿಂದಿನ ಟರ್ಮಿನಲ್ಲಿ ಇದ್ದಾಗ ಪಾಕಿಸ್ತಾನವನ್ನ ಟ್ರಂಪ್ ರೀತಿ ಬೈದವ್ರು ಯಾರು ಇರಲಿಲ್ಲ. ಈಸ್ ಎ ಪಿಕಲ್ ಮೈಂಡೆಡ್ ಫೆಲೋ. ಅವು ಯಾವ ಟೈಮಿಗೆ ವ್ಯವಹಾರ ಪಾಕಿಸ್ತಾನದ ಮಿನರಲ್ ಮೇಲೆ ಕಂಡುಬಿತ್ತು. ಅವರ ಕುಟುಂಬದ ಬಿಸಿನೆಸ್ ಏನಿದೆ, ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಾಗ ಅದನ್ನ ಅಲ್ಲಿ ವಿಸ್ತರಿಸಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅಸೀಂ ಮುನೀರ್ನ ಶ್ವೇತಭವನಕ್ಕೆ ಕರೆಸಿ ಆತನಿಗೆ ಊಟ ಹಾಕಿದ್ರು, ಔತಣಕೂಟ ಮಾಡಿದ್ರು. 2ನೇ ಬಾರಿ ಕೂಡ ಅಸೀಂ ಮುನೀರು ವಾಷಿಂಗ್ಟನ್ಗೆ ಹೋದ್ರು. ಅಲ್ಲಿ ಅವರು ಅಮೇರಿಕಾದ ನೆಲದಲ್ಲಿ ನಿಂತು ಏನಾದರೂ ವ್ಯತ್ಯಾಸ ಆದರೆ ಅರ್ಧ ವಿಶ್ವವನ್ನು ನಾಶಪಡಿಸ್ತೀನಿ ಅಂತಂದ್ರು. ಯಾರೂ ಮಾತಾಡಲೇ ಇಲ್ಲ. ಇದನ್ನ ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಆದ ಇನ್ನೇನು. ಸರಿ,
ಈ ಸ್ಥಿತಿ ಇದ್ದಾಗ ನಮ್ಮಲ್ಲಿ ಸ್ಥಿರತೆ ಇತ್ತೆ, ಅದು ಇರಲಿಲ್ಲ. ಇದಕ್ಕಿದ್ದ ಚೀನಾದ ಜೊತೆ ನಾವು ಒಪ್ಪಂದ ಮಾಡ್ಕೋಬೇಕು ಅಂತ ಓಡಿದ್ರು. ಅಜಿತ್ ದೋವಾಲ್ ರಷ್ಯಾಕ್ಕೆ ಹೋದ್ರು. ಚೀನಾದ ಜೊತೆ ನಾವು ಒಪ್ಪಂದ. ಆ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಎಷ್ಟೇ ಸಾವು ನೋವಾಗಲಿ ಆ ಸಾವು ನೋವನ್ನು ಮರೆಯುವಷ್ಟು ದಿನ ಕೂಡ ಆಗಿರಲಿಲ್ಲ. ಹರಿದ ರಕ್ತ ಇನ್ನು ಒಣಗಿತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೇನೆ ನಮ್ಮ ಸೈನಿಕರು ಎದೆ ಉಬ್ಬಿಸಿ ಹೋರಾಟ ಮಾಡಿದ್ರಲ್ಲ, ಗಡಿಯಲ್ಲಿ ಹೋರಾಟ ಮಾಡಿದ್ರಲ್ಲ. ನಮ್ಮ ಬೇರೆ ಬೇರೆ 3 ಪಡೆಗಳು, ವೈಮಾನಿಕ ಪಡೆ ವಿಮಾನವನ್ನ ಹಾರಿಸಿ ಮಾಡಿದ್ರಲ್ಲ, ಅವರೆಲ್ಲ ತಮ್ಮ ಈ ಒಂದು ಇದನ್ನ ಮರೆಯುವುದಕ್ಕಿಂತ ಮೊದಲೇ ನಮ್ಮವ್ರು ಹೋಗಿ ಚೀನಾದ ಹೆಗಲ ಮೇಲೆ ಕೈ ಹಾಕಿದ್ರು. ಹಿಂದಿ ಚೀನಾ ಬಾಯಿ ಅದು ಇದು ಅಂತೇಳಿ ಜವಾಹರ್ಲಾಲ್ ನೆಹರು ಗೂಟ ಹೊಡೆದ ಚೀನಾ ಈಗಲೂ ಮತ್ತೆ ಗೂಟ ಹೊಡೆಯಕ್ಕೆ ಸಿದ್ಧರಾಗಿದ್ದ ಅನ್ನೋದು ಯೋಚನೆ ಮಾಡಿ. ನಾವೊಂಥರ ಹೇಗೆ ಅಂದ್ರೆ, ಟ್ರಂಪ್ ಓಡಿಸಿದ್ರು ಚೀನಾ ಹತ್ರ ಹೋಗೋಣ, ಚೀನಾ ಓಡಿಸಿದ್ರೆ ಇಲ್ಲಿ ಹೋಗೋಣ. ಇಂತಹ ತಲೆ ಬುಡ ಇಲ್ಲದ ವಿದೇಶಾಂಗ ನೀತಿ ಇದೆಯಲ್ಲ, ಅದು ಭಾರತದ ಇತಿಹಾಸದಲ್ಲಿ ಇಷ್ಟು ಡಿಸಾಸ್ಟರ್ ಆಗಿದ್ದಿದೆ ಮೊದಲ ಬಾರಿ. ಯಾಕೆ ಅಂತಂದ್ರೆ ಓದಿಲ್ಲ. ಜವಾಹರ್ಲಾಲ್ ನೆಹರು 100ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದಾರೆ. ಈ ದೇಶವನ್ನು ಅವ್ರು ಅರ್ಥ ಮಾಡ್ಕೊಂಡ ಬಗ್ಗೆ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಓದಿ, ಅದ್ರ ಜೊತೆ ಅವ್ರು ಇಂದಿರಾ ಗಾಂಧಿಗೆ ಅವ್ರು ಪತ್ರ ಬರ್ತಿದಾರಲ್ಲ, ಅದನ್ನು ನೋಡಿ ಗೊತ್ತಾಗುತ್ತೆ. ಆದ್ರೆ ಓದುವುದೇ ಗೊತ್ತಿಲ್ದಿರುವವರು, ಓದುವುದು ಅಂತ ಅಂದ್ರೆ ಅವು ಬಾಯಾರ್ಟ್ ಮಾಡೋದು ಯಾವುದು ಅಂದ್ರೆ ಸದಾವತ್ಸಲೆ ಮಾತೃಭೂಮಿ. RSS ನ 4-6 ಕರಪತ್ರಗಳನ್ನ ಬಾಯಾರ್ಟ್ ಹಾಕೊಂಡು ಅದನ್ನು ಹೇಳುವ ಜನ ಅಧಿಕಾರಕ್ಕೆ ಬಂದರೆ ಇನ್ನೇನಾಗತ್ತೆ ಹೇಳಿ? ಅದನ್ನು ಬೇರೆ ಇಲ್ವೇ ಇಲ್ಲ. ಅವ್ರಿಗೇನು ತಲೆ ಒಳಗೆ ಜ್ಞಾನನೇ ಇಲ್ಲ. ಇವತ್ತಿನ ಪ್ರಭುತ್ವಕ್ಕೆ ತಿಳುವಳಿಕೆ ಇಲ್ಲ, ಯಾಕಂದ್ರೆ ಓದಲ್ಲ ಅವರು ಅವರದ್ದೇ ಆದಂತ ವಿಕೃತ ಇತಿಹಾಸವನ್ನ ಓದ್ತಾರೆ. ಸತ್ಯವನ್ನ ಆಗಲ್ಲ, ಅವ್ರಿಗೆ ಸತ್ಯದ್ರ ಆಗಲ್ಲ. ಅವ್ರು ಏನಿದ್ರು ಕೂಡ ಸುಳ್ಳಿನ ಒಂದು ಪರದೆಯ ಒಳಗಡೆ ಬದುಕುವಂತವ್ರು. ಹಾಗೇನೆ ಇಡೀ ಸಮಾಜಕ್ಕೆ ಸುಳ್ಳನ್ನ ಸ್ಪ್ರೆಡ್ ಮಾಡಿ ಅಧಿಕಾರ ನಡೆಸುವವರು. ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಸೊ ಈ ಕಾರಣಕ್ಕಾಗಿ ನಮ್ಮ ವಿದೇಶಾಂಗ ನೀತಿ ಬಹುಮಟ್ಟಿಗೆ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಈಗ ಇದನ್ನು ಸರಿಪಡಿಸೋಕೆ ಯಾರು, ನೀವು ಹೇಳಿ ಇಂಡಿಯಾದ ಅತಿ ದೊಡ್ಡ ಮಿತ್ರ ಅಂತ ಯಾರೋ ಒಂದು ದೇಶವನ್ನು ತೋರಿಸಿ, ಎಕ್ಸೆಪ್ಟ್ ರಷ್ಯಾ. ಅದು ಇವ್ರು ಬಂದ ಮೇಲೆ ಆಗಿದ್ದಲ್ಲ. ರಷ್ಯಾ ಟ್ರೆಡಿಷನಲಿ ಇಂಡಿಯಾಸ್ ಫ್ರೆಂಡ್. ಅದು ಒಂದೇ ದೇಶವನ್ನು ಹೇಳಕ್ ಸಾಧ್ಯ. ರಷ್ಯಾ ಮಾತ್ರ ನಮ್ಮ ಸ್ನೇಹಿತ ಅನ್ಬಹುದು. ಅದು ಕೋಲ್ಡ್ ವಾರ್ ದಿನಗಳಿಂದ ರಷ್ಯಾ ಭಾರತ ಸ್ನೇಹಿತ. ಅದು ಬಿಟ್ರೆ ಉಳಿದ ಎಲ್ಲ ಸ್ನೇಹಿತರು ಈ ಸಂದರ್ಭದಲ್ಲಿ ನಮ್ಮನ್ನ ಬಿಟ್ಟು ಓಡೋದ್ರು. ಎಲ್ಲರೂ ಬಿಟ್ಟು ಓಡೋದ್ರು ನಮ್ಮನ್ನ. ನಾವು ಒಬ್ಬಟ್ಟೇ ಆಗ್ಬಿಟ್ಟಿವಿ. ನಾವು ನಿಜವಾದ ದೇಶಭಕ್ತರಾಗಿ ನಮ್ಗೆ ನೋವು ಆಗುತ್ತೆ, ದುಃಖ ಆಗುತ್ತೆ. ನಾವು ಇಡೀ ವಿಶ್ವದಲ್ಲಿ ಒಬ್ಬಟ್ಟೇ ಆಗ್ಬಿಟ್ಟಲ್ಲ, ಮತ್ತೆ ಯಾರು ಕೇಳಿರೋ ಸ್ಥಿತಿ ಬಂತಲ್ಲ ಅಂತ ನೋವಾಗಲ್ವಾ? ನಾವು ಇದನ್ನೆಲ್ಲ ಕೇವಲ ಮೋದಿ ಭಜನೆ ಮಾಡಿ ಮರೆಯೋದಕ್ಕೆ ಸಾಧ್ಯನಾ? ಈ ವೈಫಲ್ಯವನ್ನ ನಾವು ಹೇಳದೇ ಇರೋಕ್ ಸಾಧ್ಯನಾ? ಮೋದಿ ಭಜನೆ ಈ ವೈಫಲ್ಯಕ್ಕೆ ಪರಿಹಾರನ? ಯೋಚಿಸಿ ನೋಡಿ. ಅಂತ ಒಂದು ಸ್ಥಿತಿ ಬಂದಿದೆ. ಅವರ ಇಡೀ ವಿದೇಶಾಂಗ ನೀತಿ ಕೊಲ್ಯಾಪ್ಸ್ ಆಗಿದೆ. ಇದನ್ನ ಮತ್ತೆ ಜೀವಂತಗೊಳಿಸೋದು ಬಹಳ ಕಷ್ಟ. ಮತ್ತೆ ಹೋಗಿ ಇವರು ಚೀನಾದ ಮಡಿಲಿಗೆ ಹೋಗಿ ಬಿದ್ದಿದ್ದಾರೆ. ಆದ್ರೆ ಇದು ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ತಪ್ಪಲ್ಲ, ಚೀನಾ ಜೊತೆ ವ್ಯವಹಾರ ಚೆನ್ನಾಗಿ ಮಾಡಿ ಬೈಯೋದು ನಿಲ್ಲಿಸಿ. ಕಮ್ಯುನಿಸ್ಟ್ರು, ಇನ್ನೊಂದು ಅಯೋಗ್ಯರು, ಸಣ್ಣ ಕಣ್ಣಿನ ಗಣೇಶ, ಅವ್ರ ಟೆಕ್ನಾಲಜಿನೇ ಬೇಡ, ಇನ್ನೊಂದು ಬೇಡ. ಅದನ್ನಾದ್ರೂ ದೊಡ್ಡ ಈ ಮುಖವಾಡ ಧರಿಸ್ಕೊಂಡು ಬದುಕಬೇಡಿ. ಚೀನಾ ಜೊತೆ ಸಂಬಂಧ ಒಳ್ಳೇದಾದ್ರೆ ಐ ಅಪ್ರಿಸಿಯೇಟ್ ದ್ಯಾಟ್. ನಮ್ಮ ಗಡಿ ಸಮಸ್ಯೆ ಬಗ್ಗೆ ಅದು ಬಹಳ ಒಳ್ಳೇದದು, ಅದನ್ನ ಮಾಡಿ. ಆದ್ರೆ ಅದನ್ನ ಮಾಡಬೇಕಾದ್ರೆ ಇಲ್ಲಿ ಈ ಸಂಘ ಪರಿವಾರದ ಕಾಲಾಳುಗಳನ್ನು ಬಿಟ್ಕೊಂಡು ಬಾಯಿಗೆ ಬಂದಂಗೆ ಚೀನಾವನ್ನು ಬೈತಾ ಹೋಗೋದಿದೆಯಲ್ಲ, ಈಗ ಅಮೆರಿಕ ಬೈಯಕ್ಕೆ ಶುರು ಮಾಡೋದು. ಸೊ ವಿಶ್ವದ ಹಾಗೆ ನಡೆಯಲ್ಲ. ವಿಶ್ವ ನಿಮ್ಮ ಬೈಗಳೇ ಹೊಗಳಿಕೆ ಮೇಲೆ ನಿಂತಿಲ್ಲ. ನೀವೆಷ್ಟು ಪ್ರಾಮಾಣಿಕರಾಗಿದ್ದೀರಿ ಅನ್ನೋದ್ರ ಮೇಲೆ ನಿಂತಿದೆ. ನಿಮ್ಮ ಆಲೋಚನೆ ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದ್ರ ಮೇಲೆ ನಿಂತಿದೆ. ನಿಮ್ಮ ಡಿಪ್ಲೊಮಸಿ ಇದೆಯಲ್ಲ, ನಿಮಗೆ ಡಿಪ್ಲೊಮಸಿ ಅರ್ಥ ಆಗ್ತಿದೆ. ಚುನಾವಣಾ ಭಾಷಣಕ್ಕೂ ವಿದೇಶಾಂಗ ನೀತಿಯ ರೂಪಿಸುವುದಕ್ಕೂ ಸಂಬಂಧ ಇಲ್ಲ ಅನ್ನೋದು ಅರಿಬೇಕು. ನೀವು ಚುನಾವಣೆಯಲ್ಲಿ ಮಾಡಿದಾಗೆ ದ್ವೇಷದ ರಾಜಕಾರಣ ಇನ್ನೊಂದು ಮತ್ತೊಂದು ವಿದೇಶಾಂಗ ನೀತಿಯಲ್ಲಿ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿದ್ರೆ ದೇಶ ಕುಸಿದು ಹೋಗುತ್ತೆ. ಅದೇ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀರಿ. ನನ್ನ ಮೈಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬೇಡ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.